ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಯಾವ್ರೇನ್ರಿ? ಅಂಕಲಿಗಿರಿ. ಇದು ಗೊಬ್ಬರ ಯಾವ್ದು ಹೋಗಿದ್ರಿ ಅದಕ್ಕೆ ರೀ? ಕುಬಾಸ್ ಅಲ್ರಿ. ನಿಮ್ಮ ಹೆಸರು ಏನ್ರಿ ಅಣ್ಣ? ಮಲ್ಲಪ್ಪ ಮಾತ್ರ ಮಲ್ಲಪ್ಪ ಲಕ್ಕಪ್ಪ ಬಂಗೇನವ್ರು. ಹಾಂ ರೀ. ಇದು ಹೊಲ ನಿಮ್ಮದ್ರಿ ಏನ್ರಿ ಸರ್ದ್ರ ಅದ? ಸರ್ ಅವ್ರ ಹೆಸರು ಏನ್ರಿ? ಹಾಂ, ಕಡಿಗುಜ್ಜಿ ಅವ್ರು. ಎಷ್ಟು ಎಕರೆ ಕಬ್ಬು ಐತ್ರಿ ಏನದ? 20 ಎಕರೆ ಇದೆ. ಮೆಟ್ಕಬ್ಬ ಐತ್ರಿ ಕುಳಿ ಐತ್ರಿ? ಮೆಟ್ಕಬ್ಬ ಐತ್ರಿ, ಕುಳಿನೇ ಐತಿ. ಐತಿ, ಮೂರನೇದು ಐತಿ. ಒಂದೊಂದು ಎಕರೆ ಕುಳಿಯಕ್ಕೆ ಎಷ್ಟು ಹೋಗುತ್ತೀರಿ ಅಣ್ಣ? ಕುಳಿಯಕ 12 ಈಗ ಚೀಲ ಹೋಗುತ್ತೆ ನೋಡಿ. ಎಷ್ಟು ಎಕರೆ? 3 ಎಕರೆ. 3 ಎಕರೆ. ಮೂರನೇ ಕುಳಿಯರ 2ನೇ ಕುಳಿಯರ? ಮೂರೊಂದು ಕಲ್ ಹೋಗುತ್ತಾರೆ. 12 ಚೀಲ. 3 ಎಕರೆಗೆ 12 ಚೀಲ ಹೋಗುತ್ತಾರೆ. 2ನೇ ಕುಳಿಯಕ್ಕೆ ರೀ? 2ನೇ ಕುಳಿಯಕ 8 ಹೋಗುತ್ತಾರೆ. 8 ಹೋಗುತ್ತಾರೆ. ಎಷ್ಟು ಎಕರೆ ಐತೆ ಅದೇ 2ನೇ ಕುಳಿ ರೀ? 2ನೇ ಕುಳಿ 10 ಎಕರೆ ಐತ್ರಿ. ಅದು 10 ಎಕರೆ ಇದೆ. ಮತ್ತು ಮೆಟ್ಕಬ್ಬ ರೀ? ಮೆಟ್ಕಬ್ಬ 4 ಎಕರೆ ಐತೆ. 4 ಎಕರೆ. ಅದಕ್ಕೆ ಎಷ್ಟು ಚೀಲ ಹೋಗುತ್ತಾರೆ ಅಣ್ಣ? ಅದಕ್ಕೆ 12 ಹೋಗುತ್ತಾರೆ. 12 ಹೋಗುತ್ತಾರೆ. 3 ಎಕರೆಗೆ ಟೋಟಲ್ 20 ಎಕರೆ ನಿಮ್ಮದ್ರಿ? ಟೋಟಲ್ 20 ಎಕರೆ. ಹೆಂಗೆ ಅನಿಸ್ತದ್ರಿ ಅಣ್ಣ? ನೋಡ್ಲ ಏನಾಗಲ್ಲ ಕನಿಗಾರ ಕಾಣೋದೈತಿ. ಅಲ್ಲ ನಾವು ಹೇಳ್ತೇವೆ, ನೀವು ಹೇಳ್ರಿ. ಇವರು ಮಾತ್ರ ಏನಾಗ ನಮ್ಗೆ ಅಲ್ಲಿ ಅನ್ಸೋದಿಲ್ಲ, ಚಲೋ ಅನ್ಸೈತಿ. ಹಾಂ, ಈಗ ಮೊದಲಿನ ಸರ್ಕಾರಿ ಗೊಬ್ಬರಕ್ಕೆ ಅದಕ್ಕೆ ಹೆಂಗೆ ಅನ್ಸೋದು ಅಂತ ಕೇಳ್ತಾನೆ. ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕೆ ಸ್ವಲ್ಪ ಇದಾಗಿತ್ತು, ಬಿಡೋಲಾಗಿತ್ತು. ಹಾಂ, ಚಲೋ ಆಗೈತೆ. ಚಲೋ ಆಗೈತಿ. ಖರ್ಚಿನ ಮಕಾನ ಕಡಿಮೆ ಐತ್ರಿ ಜಾಸ್ತಿ ಐತ್ರಿ ಅದ್ರ ಸರ್ಕಾರಿ ಗೊಬ್ಬರಕ್ಕೆ? ಎಕ್ದಮ್ ಇದೈತಿ, ಕಡಿಮೆ ಆಗಿದೆ ಅನ್ಸುತ್ತೆ. ಎಷ್ಟು ಪರ್ಸೆಂಟೇಜ್ ರೀ? ಅರ್ಧಕ್ಕರ್ಧ ನೋಡಿ. ಅರ್ಧಕ್ಕರ್ಧ ಕಡಿಮೆ ಅನ್ಸುತ್ತೆ. ಅವ್ರು ಖುಷಿ ಅದಾರೆ? ಹಾಂ, ನಿಮ್ಮ ಮಾಲಕರು ಏನಂತ ಖುಷಿ ಅದಾರ ಹೆಂಗ್ರಿ? ಅವರು ಖುಷಿ ಇದಾರೆ. ಹಾಂ ರೀ. ಮತ್ತೆ ನಿಮ್ಮ ಇದು ಕಬ್ಬಿನ ಸಂಖ್ಯೆ ಎಷ್ಟು ಐತ್ರಿ ಅಣ್ಣ? ಇದು ಗಳ ರೀ 13ರಿಂದ 15 ಮಟ್ಟ ಐತ್ರಿ. ಇದು ಎಲ್ಲ ಸರಿ ಎಷ್ಟು ಐತಿ ನೋಡ್ರಿ? ಒಂದು 2 3 4 5 6 7 8 9 10 11 12 13 14 ಎಷ್ಟು ತಿಂಗಳು ಐತ್ರಿ ಅದು ಕಬ್ಬ ಟೋಟಲ್? 8 ತಿಂಗಳು ಮುಗಿದು 9 ತಿಂಗಳು ಚಾಲು ಆಯ್ತು. 9 ತಿಂಗಳು ಚಾಲು. 9 ತಿಂಗಳು ಚಾಲು. ಈಗ ಭೂಮಿ ಫಲ ಚಲೋ ಆಗಿದ್ರೆ ಹೆಂಗೆ ಮಿದು ಐತ್ರಿ ಭೂಮಿ ಬಿರ್ಸೈತ್ರಿ? ಇದು ಐತ್ರಿ, ಮಿದು ಐತೆ. ಮಿದು ರೀ ಮಾದಲಿಗೆ ಐತಿ. ಹಾಂ, ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಅಣ್ಣ? ಉಳಿದ ರೈತರು ನಮ್ಗೆ ಕೇರ್ನವ್ರು ಫೋನ್ ಹಚ್ಚಿ ಕೇರ್ನಂದ್ರೆ ಇದನ್ನ ಅಲ್ಲಿ ಹಾಕ್ರಿ. ಹಾಂ ರೀ. ಇಳುವರಿ ಮಾತ್ರ ಏನು ಚಲೋ ಬರ್ತೈತಿ. ಏನಾಗಲ್ಲ ಕಣ್ಣಾರ್ಲ ಏನಾಗ ಅವ್ರಿಗೂ ಕಣ್ಣಿಗೆಲ್ಲ ಕಾಣ್ತೈತಿ. ಹಾಂ ರೀ. ಏನು ಈ ಕಡೆ ಸ್ವಲ್ಪ ಅಲ್ಲಿ ಹೊಲ್ಸದೆ ಅವ್ರಿಗೆ ಕಾಣ್ತೈತಿ. ನೋಡ್ರಂದ್ರೆ ನಾನು ಅವ್ರು ಫೋನ್ ಹಾಕಿ ಮಾತಾಡ್ತಾರೆ. ಹಾಂ ಹಾಂ. ಒಟ್ಟು ನಿಮಗೇನು ಖುಷಿ ಅನ್ಸತ್ತದ್ರಿ? ಅನ್ಸತ್ತೈತ್ರಿ. ಮಾಲಕರು ಖುಷಿ ಅನ್ಸತ್ತಾರ? ಹಾಂ ಹಾಂ. ನಮಸ್ಕಾರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳ
ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.